ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೀಸೆಂಟಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರು ಜೊತೆ ಆದಂತಹ ಸಭೆಯಲ್ಲಿ ಏನೇನು ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಅನ್ನೋ ವರದಿ ಬಿಡುಗಡೆಯಾಗಿದೆ. ಅದು ವರದಿಯನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಅದನ್ನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಯಾವ ಯಾವ ಅಂಶಗಳಿಗೆ ಅಂಗೀಕಾರ ಸಿಕ್ಕಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಮತ್ತು ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರು ಎಲ್ಲದರ ಬಗ್ಗೆಯೂ ಏನಾದರೂ ಅಪ್ಡೇಟ್ ಇದ್ದ ತಕ್ಷಣ ಇಮಿಡಿಯೇಟಾಗಿ ರೆಗ್ಯುಲರ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಏನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಸಭೆ ನಡೆಯಿತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ.ಎಸ್. ಷಡಕ್ಷರಿ ಅವರು ಹಲವು ಬೇಡಿಕೆಗಳ ಕುರಿತು ಸಭೆಯಲ್ಲಿ ಗಮನ ಸೆಳೆದರು. ಯಾವ್ಯಾವ ಬೇಡಿಕೆಗಳನ್ನು ಹೇಳಿದರು ಅಂತ ತಿಳಿದುಕೊಳ್ಳೋಣ ಹಾಗೂ ಯಾವ್ದ್ಯಾವ್ದು ಅಂಗೀಕಾರ ಆಯಿತು ಅದರಲ್ಲಿ ಕೂಡ ನೋಡೋಣ. ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆಯನ್ನು ಶೀಘ್ರ ಅನುಷ್ಠಾನಗೊಳಿಸುವುದು ಮೊದಲನೇದು. ಎಲ್ಲ ಇಲಾಖೆಗಳ ವೃಂದ ಮತ್ತು ನೇಮಕಾತಿಗೆ ನಿಯಮಗಳ ತಿದ್ದುಪಡಿ ಮಾಡೋದು. ಸೊ ಅದೇನು ಹೈರಿಂಗಲ್ಲಿ ಏನೇನು ಚೇಂಜಸ್ ಮಾಡ್ತಾರೆ ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೇನಾದರೂ ನೀವು ನೋಡಿಲ್ಲ ಅಂದರೆ ಇದಕ್ಕಿಂತ ಮೊದಲು ಇರುವಂಥ ವಿಡಿಯೋನ ನೋಡಿ ತಿಳ್ಕೊಳ್ಳಿ. ಎಲ್ಲ ಇಲಾಖೆಗಳ ಅಧಿಕಾರಿ ಮತ್ತು ನೌಕರರ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರತಿ ವರ್ಷ ಜನವರಿ ಮತ್ತು ಡಿಸೆಂಬರ್ ಮಾಹೆಯಲ್ಲಿ ಪ್ರಕಟಿಸುವುದು. ನಿಗದಿತ ಅವಧಿಯಲ್ಲಿಯೇ ವೇತನ ಭತ್ಯೆಗಳನ್ನು ಪಾವತಿಸುವುದು. ಇದು ಹಲವಾರು ಜನ ಹೇಳ್ತಿದ್ರೆ ಇನ್ನೂ ಹೈಕ್ ಆಗಿರೋದು ಬಂದಿಲ್ಲ, ಇನ್ನೂ ಪೆನ್ಷನ್ ಬಂದಿಲ್ಲ. ಇದನ್ನೆಲ್ಲ ಕರೆಕ್ಟ್ ಟೈಮಿಗೆ ಕೊಡಬೇಕು ಅಂತ ಅದನ್ನು ಕೂಡ ಬೇಡಿಕೆಯಾಗಿ ಇಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರ ಇಲಾಖೆ ವಿಚಾರಣೆಯನ್ನು ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸುವುದು. ಅಂದರೆ ನೌಕರರು ಏನಾದರೂ ಇವಾಗ ಒಂದು ಕ್ಲೇಮ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿರ್ತಾರೆ, ಅದನ್ನು ತುಂಬ ಡ್ರ್ಯಾಗ್ ಮಾಡದೆ ಬೇಗನೆ ಅದನ್ನು ಪರಿಹಾರ ಮಾಡಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅಧಿಕಾರಿ ಮತ್ತು ನೌಕರರ ಮೇಲಿನ ದೈಹಿಕ ಹಲ್ಲೆ ಅಥವಾ ದೌರ್ಜನ್ಯವನ್ನು ತಪ್ಪಿಸಲು ಕಠಿಣ ಕಾನೂನುಗಳನ್ನು ರೂಪಿಸುವುದು. ಸೊ ಹಲವಾರು ಇವಾಗ ಫಾರ್ ಎಕ್ಸಾಂಪಲ್ ನೀವೇ ನೋಡಿರ್ಬೋದು, ಹಲವಾರು ಕೇಸ್ಗಳಾಗ್ತಾ ಇದ್ದಾವೆ. ಈ ಥರ ಅಧಿಕಾರಗಳ ಮೇಲೇ ಹಲ್ಲೆ ಮಾಡಿರೋಂಥ ಜನರು ಇಂಥ ಕೇಸ್ಗಳಲ್ಲಿ ಕಠಿಣ ಶಿಕ್ಷೆಯನ್ನು ವಿಧಿಸಿ ನೌಕರರಿಗೆ ಈ ತರಹ ಆಗದಿರುವಂಥ ಅವರನ್ನು ಕಾಪಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ 21ರಂದು ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡೋದು. ಸೊ ಇದು ಒಂದು ಡೇಟ್ ಫಿಕ್ಸ್ ಆಗಿರಲಿಲ್ಲ. ಏಪ್ರಿಲ್ 21ರಂದು ಸರ್ಕಾರಿ ನೌಕರರ ದಿನಾಚರಣೆ ಅಂತ ಮಾಡಿ ಆವತ್ತು ಸೇವಾ ಪ್ರಶಸ್ತಿಗಳನ್ನೆಲ್ಲ ಕೊಡಬೇಕು ಅಂತ ಅದನ್ನು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು ಹಾಗೂ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಹೊಸದಾಗಿ ಹುದ್ದೆಗಳನ್ನು ಸೃಜಿಸೋದು. ಏನು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಈಗ ವೇಕೆನ್ಸೀಸ್ ಇದ್ದಾವೆ ಅದೆಲ್ಲ ಹಳೆಯ ಜನಗಣತಿ ಪ್ರಕಾರ ಆಗಿರುತ್ತೆ. ಇವಾಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಜನರಿಗೆ ಕಡಿಮೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಸೊ ಇದನ್ನೆಲ್ಲ ಸರಿಗೊಳಿಸಿ ಈಗಿನ ಜನಗಣತಿಗೆ ಅನುಗುಣವಾಗಿ ವೇಕೆನ್ಸಿಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ರಾಜ್ಯದ ಮಹಿಳಾ ಎಲ್ಲ ಕಚೇರಿಗಳಲ್ಲೂ ಮಹಿಳಾ ಸಿಬ್ಬಂದಿಗಳಿಗೆ ಪ್ರತ್ಯೇಕ ಶೌಚಾಲಯ ಮತ್ತು ವಿಶ್ರಾಂತಿ ಕೊಠಡಿಗಳನ್ನು ಕಲ್ಪಿಸುವುದು. ಇದು ತುಂಬ ಬೇಸಿಕ್ ಆಗಿರುತ್ತೆ. ಬೇಸಿಕ್ ಫೆಸಿಲಿಟಿ ಅಂದರೆ ಮಹಿಳಾ ಸಿಬ್ಬಂದಿ ಇದ್ದ ಕಡೆ ಪ್ರತ್ಯೇಕ ಟಾಯ್ಲೆಟ್ ಮತ್ತು ವಿಶ್ರಾಂತಿ ಕೊಠಡಿಗಳು ಇರಲೇಬೇಕು ಅಂತ ಬೇಡಿಕೆ ಸಲ್ಲಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರುಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಸುದೀರ್ಘವಾಗಿ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಮತ್ತು ನೌಕರರ ಬೇಡಿಕೆಗಳನ್ನು ರಾಜ್ಯಾಧ್ಯಕ್ಷರಾದ ಸಿ.ಎಸ್. ಷಡಕ್ಷರಿಯವರು ಮಂಡಿಸಿದರು. ಇನ್ನು ಮುಖ್ಯ ಕಾರ್ಯದರ್ಶಿಗಳದ್ದು ಇದೆಲ್ಲ ಏನು ಸಿ.ಎಸ್. ಷಡಕ್ಷರಿಯವರು ಏನೇನು ಬೇಡಿಕೆಗಳನ್ನು ಇಟ್ಟರು ಅಂತ. ಸೊ ಅದನ್ನೆಲ್ಲ ಪರಿಶೀಲಿಸಿ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಎಲ್ಲ ವಿಷಯಗಳಿಗೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಶೀಘ್ರವಾಗಿ ನೌಕರರ ಸಂಘದ ಬೇಡಿಕೆಗಳನ್ನು ಈಡೇರಿಸುವಂತೆ ತಿಳಿಸಿದರು. ಹಾಗೂ ಏನೇನು ಬೇಡಿಕೆಗಳಿದ್ದೋ ಅದೆಲ್ಲವನ್ನು ಶೀಘ್ರವಾಗಿ
ಪೂರ್ಣಗೊಳಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಿ ನೌಕರರು IGOT ಅಪ್ಲಿಕೇಶನನ್ನು ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿ ಈ ಅಪ್ಲಿಕೇಶನನ್ನು ಬಳಸುವಂತೆ ತಿಳಿಸಿದರು. IGOT ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನನ್ನು ಎಲ್ಲ ಸರ್ಕಾರಿ ನೌಕರರು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ IGOT ಅಪ್ಲಿಕೇಶನ್ ನೌಕರ ಸ್ನೇಹಿಯಾಗಿದ್ದು ಅದರಲ್ಲಿ ಒತ್ತಡ ನಿರ್ವಹಣೆ, ಯೋಗ, ಕರಡು ಅಂದರೆ ಡ್ರಾಫ್ಟಿಂಗ್ ತಯಾರಿಸೋ ಬಗ್ಗೆ, ಹೀಗೆ ಹಲವಾರು ನೌಕರರಿಗೆ ದಿನನಿತ್ಯ ಅವಶ್ಯವಿರುವ ಮಾಹಿತಿಗಳಿದ್ದು ಎಲ್ಲ ನೌಕರರು government.in ಮೇಲ್ ಐಡಿಗಳನ್ನು ತೆರೆದು ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಗೌರ್ಮೆಂಟಿಂದ ಒಂದು ಮೇಲ್ ID ಕೊಟ್ಟಿರ್ತಾರಲ್ವ, ಆ ಮೇಲ್ IDಯನ್ನೇ ನೀವು ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಪರ್ಸ್ನಲ್ ಮೇಲ್ IDಯಿಂದ ಈ ಅಪ್ಲಿಕೇಶನನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೋಸ್ಕರ ಮಾತ್ರ ಇರುವಂಥ ಅಪ್ಲಿಕೇಶನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗುವಂಥ ಹಲವಾರು ವಿಷಯಗಳಿದೆ. ಸೊ ಹಾಗಾಗಿ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆ ಸೌಲಭ್ಯವನ್ನು ಬಳಸ್ಕೊಳ್ಬೇಕು ಅಂತ ಶಾಲಿನಿ ರಜನೀಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾರಿಗಾದರೂ ಡೀಟೇಲಾಗಿ ಈ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಮೇಲೆ ಸಪ್ರೇಟ್ ವಿಡಿಯೋವನ್ನೇ ಮಾಡ್ತೀನಿ. ಇದಿಷ್ಟು ರೀಸೆಂಟಾಗಿ ನಡೆದಿರುವಂಥ ಸಭೆಯಲ್ಲಾಗಿರುವಂತಹ ಚರ್ಚೆಗಳು. ಆದಷ್ಟು ಬೇಗ ಈ ಬೇಡಿಕೆಗಳೆಲ್ಲ ಈಡೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೂ ಯಾವುದೇ ಆದೇಶ ಪ್ರತಿಯನ್ನು ಹೊರಡಿಸಿದ ತಕ್ಷಣವೇ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಲವಾರು ಜನ ಕೇಳ್ತಿದ್ರಿ, ಬಾಕಿ ಅರಿಯರ್ಸ್ ಇನ್ನೂ ಬಂದಿಲ್ಲ, ಹೆಚ್ಚಳ ಆಗಿರೋದು ಬಂದಿಲ್ಲ ಅಂತ. ಆದೇಶ ಹೊರಡಿಸಿರೋದ್ರಿಂದ ನಿಮಗೆ ಸ್ಯಾಲ್ರಿನಲ್ಲಿ ಅಥವಾ ಪೆನ್ಷನಲ್ಲಿ ಹೆಚ್ಚಳ ಕಾರಣಕ್ಕೆ ಸಿಗದಿದ್ರು ಅದನ್ನು ಬಾಕಿ ಅರಿಯರ್ಸ್ ರೂಪದಲ್ಲಾದರೂ ಕೊಡ್ತಾರೆ. ಹಾಗಾಗಿ ತಾಳ್ಮೆಯಿಂದ ಕಾದು ನೋಡೋಣ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೂ ಇನ್ನೂ ಏನಾದರೂ ನಾನು ಬೇರೆ ವಿಷಯಗಳನ್ನ ಹೇಳ್ದಾಗೆ ಇಲ್ಲಿ ಹೊಸ ವೇಕೆನ್ಸಿ ಸೃಷ್ಟಿಯಾಗಿದ್ಯಾ, ಗೌರ್ಮೆಂಟ್ ಹುದ್ದೆಗೆ ಎಲ್ಲಿ ಅಪ್ಲೈ ಮಾಡ್ಬೋದು, ಇಂಥ ವಿಷಯಗಳ ಬಗ್ಗೆ ಅಥವಾ ಪೆನ್ಷನ್ ಕ್ಯಾಲ್ಕುಲೇಷನ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಟಾಪಿಕ್ಗಳ ಮೇಲೆ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಈ ವಿಡಿಯೋನ ನೋಡಿ ಹಾಗೂ ನಿಮಗೆ ಪರಿಚಯ ಇರುವಂಥ ಗೌರ್ಮೆಂಟ್ ಎಂಪ್ಲಾಯೀಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಅವ್ರಿಗೂ ವಿಷಯವನ್ನು ತಿಳಿಸ್ಕೊಡಿ. ಮತ್ತು ಇನ್ನೂ ಯಾವುದಾದ್ರೂ ಟಾಪಿಕ್ಗಳ ಬಗ್ಗೆ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ನಿಮ್ಮ ಕ್ವರೀಸ್ಗಳನ್ನು ವಿಡಿಯೋದಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಲವಾರು ಜನ ಕಮೆಂಟ್ ಮಾಡಿ ಹಲವಾರು ಕ್ವಶನ್ಗಳನ್ನು ಕೇಳ್ತಾ ಇದ್ರಿ. ಅದು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಏನೇನು ಕಮೆಂಟ್ಸ್ಗಳಿರುತ್ತೋ ಆ ಕ್ವಶನ್ಸ್ಗಳಿಗೆ ನಾನು ಮುಂದಿನ ವಿಡಿಯೋಗಳಲ್ಲೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಹಾಗೂ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಧನ್ಯವಾದಗಳು.